ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ನೋಡೋಣ ಇವತ್ತಿನ ದಿನ ಹೆಂಗಿರುತ್ತೆ ಅಂತ. ನನ್ನ ಜೊತೆಲಿ ನೀವು ಇರಿ ಆಯಿತಾ. ಹೊಟ್ಟೆ ಹಸಿತಾ ಇದೆ ಗೈಸ್. ಅವಾಗಿಂದ ನಾನೇನು ತಿಂತಾನೂ ಇಲ್ಲ. ಹೊಟ್ಟೆ ಹಸಿತಾ ಇದೆ, ತಿನ್ನಬೇಕು. ಇಷ್ಟು ಬೇಗ ತಿಂತಾಯಿದ್ದೀನಿ. ಹೊಟ್ಟೆ ಹಸಿದಾಗ ತಿನ್ನಬೇಕಷ್ಟೆ. ಟೊಮೆಟೊ ಬಾತ್. ನನ್ನದು ಊಟ ಆಯಿತು, ನಿಮ್ಮದು ಆಗಿರುತ್ತೆ ಅಂತ ನಾನು ಅನ್ಕೊತೀನಿ. ಏನಿಲ್ಲ ಗೈಸ್, ನಾನು ಕಂಚನ ಆಚೆ ಹೋಗ್ಬಿಟ್ಟು ಒಂದು ರೌಂಡ್ ವಾಕ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಬಿಸಿಲು ಜಾಸ್ತಿ ಇದೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಿಸಿಲಿದೆ. ಇವಾಗ ಆಚೆ ಹೋಗೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಒಂದು ಸಲ ಕೆಳಗಡೆ ಹೋಗ್ಬಿಟ್ಟು ನೋಡಬೇಕು. ನನಗೆ ನೋಡಿದ್ರೆ ಇಲ್ಲೇ ಆಚೆನೇ ಹೋಗೋಕ್ಕಾಗ್ತಾ ಇಲ್ಲ. ಕೆಳಗಡೆ ಎಲ್ಲಿಂದ ಹೋಗಲಿ? ಆಕ್ಚುಲಿ ಟೈಮ್ 3:15 ಗೈಸ್. ನಾನು ಅನ್ಕೊತಾ ಇದ್ದೀನಿ 5 ಗಂಟೆ ಟೈಮ್ನಲ್ಲಿ ಆಚೆ ಹೋಗ್ಬಿಟ್ಟು ಬರೋಣ ಅಂತ. ಹೆವಿ ಬಿಸಿಲಿದೆ. ಇನ್ನು ಇವಾಗ ಹೋದ್ರೂ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ. ಅದುವರೆಗೂ ಏನು ಮಾಡೋಣ? ಏನೂ ಇಲ್ಲ, ಒಂದು ರೌಂಡ್ ನಿದ್ದೆ ಹೋಗೋಣ ಅಂತ ಹೇಳ್ತಾ ಇದ್ದೆ. ನಾನೇ ಸುಮ್ಮನೆ ಇದ್ದೆ, ಬಿಸಿಲು ಬಂತು ಅಂತ. ಅದಕ್ಕೆ ಇವಾಗ ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ದೀನಿ. ಸಾಚಿ ಹೆಂಗೈತೆ? ಆಚೆ ಚೆನ್ನಾಗೈತವ್ರಿಗೂ. ನಾನು ಮಾತ್ರ ಅವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಅಕ್ಕ ಆಯ್ತಕ್ಕ, ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ? ಕಣಪ್ಪ ಚೆನ್ನಾಗಿದ್ದೀನಿ. ಆಯ್ ಮಾಡೆ, ಆಯ್ ಮಾಡೆ. ಏನಾದ್ರೂ ಹೇಳು, ಇನ್ನೂ ಸ್ವಲ್ಪ ಜೋರಾಗಿ ಹೇಳು. ಇವಾಗ ನಾವು ಮುಂದೆ ಹೋಗ್ಬಿಟ್ಟು ಒಂದು ಆಡ್ಕೊಂಡ್ ಬರೋಣ. ಇವಳಿಗೆ ಏನಕ್ಕಮ್ಮ ಅವೇ ನಿನ್ನ ಹತ್ರಕ್ಕೆ ಬಿಟ್ಟವಾ? ಭಾರತ ಏನೋ ಹೇಳ್ತಾರೆ ದೊಡ್ಡವರು, ಕೇಳಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಗೈಸ್, ದೊಡ್ಡವ್ರ ಮಾತು ಕೇಳಲ್ಲ ಇವಳು. ಏನು ಹೇಳ್ಬೇಕು ಗೈಸ್ ಇವಳಿಗೆ? ಇವಳು ಹಿಂಗೆ ಮಾನ ಮರ್ಯಾದೆ ಎಲ್ಲ ತೆಗೆದು ಬಿಡ್ತಾಳೆ ನಮ್ಮನ್ನ. ನಮ್ದು ಹೆಂಗ ಇಟ್ಕೊಂಡಿರ್ತೀವಿ ಅಲ್ಪ ಸ್ವಲ್ಪ ಏನ ಮಾನ ಮರ್ಯಾದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಅದು ಪ್ರಾಣಿ ಹಿಂಸೆ ಮಹಾಪಾಪ ಅಲ್ವಾ? ನಾನು ಅದಕ್ಕೆ ಬರೀ ಚಿಕನ್ ತಿನ್ನೋದು. ಯಾಕೆ ಹೇಳು? ನಾವು ಪ್ರಾಣಿ ಚಿಕನ್ನು ಪಕ್ಷಿ, ಅದು ಪ್ರಾಣಿ ಹಿಂಸೆ ಆಗಲ್ಲ. ಅಲ್ಲ, ನಾನು ಟಚ್ ಕೂಡ ಮಾಡಲ್ಲ. ಏನ ಪ್ರಾಣಿನ. ಅದಕ್ಕೆ ಇವಾಗ ಕಲ್ಲಲ್ಲಿ ಓಡಿಸ್ತಾ ಇದೀನಿ. ಡಿಪ್ರೆಷನ್ ಅಲ್ಲಿ ನನಗೆ ಆಗ್ತಾ ಇಲ್ಲ ಇರಕ್ಕೆ. ನೋಡು, ಅಲ್ಲ ನಾನು ಯಾವಾಗ್ಲೂ ಹೇಳ್ತಾ ಇದ್ನಲ್ಲ ನಡ್ಕೊಂಬರ್ಬೇಕಾದ್ರೆ ನಿನಗೆ, ನಾನು ಮನುಷ್ಯಲ್ಲ, ಹ್ಯೂಮನ್ ಅಲ್ಲ ನಾನು ಅಂತ ಏನು ಹೇಳ್ತಿದ್ದೆ? ಏನು ಹೇಳ ನಾನು ಏನು ಹೇಳು? ನೀನು ಕ್ವೀನು. ಅದು ಬಂದ್ಬಿಡ್ತು. ಲೈಕ್ ಅವಳು ಹೇಳ್ಬೇಕಾದ್ರೆ ಏನು ಇರಿ ಹೇಳ್ತೀನಿ. ಯಾರಿಗೆ ಏಂಜಲ್ ಅಂದಿದ್ಲು ಗೊತ್ತಾ ಅವಳು? ನನಗೇನೆ, ನಾನು ಯಾರಿಗೂ ಹೇಳಲ್ಲ. ಆಕ್ಚುಲಿ ಅವಳು ಏಂಜಲ್ ಅಂತೆ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್. ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ. ಆಯ್ತಾ, ಅಂಟ್ರಿಸ್ಕೊಂತೀವಿ ಬಿಡು. ನೋಡಿ, ನಮ್ ಪ್ರಾಣಿ ಬಂತು. ನನ್ ಪ್ರಾಣ ತಿನ್ನಕ್ ಬಂತು. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾ? ಆಯ್ ಮಾಡು ನೀನು. ನೀನೇ ನೋಡಿ ಗೈಸ್, ನಾನು ಅಂತ ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಗೈಸ್, ನಾವು ಕ್ಯಾಚ್ ಆಡ್ತಾ ಇದ್ವಿ. ಇವಳು ಗೊಬ್ಬರ ಹಾಕೋತಾ ಇರೋ ವೇಲಿಂದ ಬಾಲ್ ಮಾಡಿಬಿಟ್ಟು ಕ್ಯಾಚ್ ಆಡ್ತಾ ಇದ್ವಿ. ಹೋಯ್ತು, ಹೊಡೆದ್ಬಿಟ್ಲು ಗೈಸ್. ತುಂಬ ನೋವಾಯ್ತು. ಕೈಯಾಗ ಹೊಡ್ಕೊಂಡಿದ್ದೆ. ಅಯ್ಯೋ, ದೊರು ಇದೆಯೇ? ನಾನು ಅಷ್ಟು ಜೋರ ಹೊಡೆದ್ರು ಕಣ್ಣಲ್ಲಿ ಒಂದು ತೊಟ್ಟು. ಅದು ಅಲ್ಲ, ಐತವ ಅಲ್ಲಲ್ಲಿ ನೀರು ಬರ್ತಾವ. ಕಣ್ಣಲ್ಲಿ ನೀರು ಬರ್ಲಿಲ್ಲ. ಹಿಡ್ಕೊ, ಅಲ್ಲಿ ಕಣ್ಣಲ್ಲಿ ನೀರು ತಾನೇ ಬೇಕು ನಿಮಗೆ. ಕಣ್ಣಲ್ಲಿ ನೀರು ತಾನೇ ಬೇಕು. ನೋಡಿ ಗೈಸ್, ಪಾಪ ಇಂಥ ಕ್ರಿಮಿನಲ್ ಎಲ್ಲಾರ ಸಿಗ್ತಾರ ಗೈಸ್. ಗೈಸ್, ನಮ್ ಟಬ್ಬು, ಬಕೆಟ್, ಟ್ಯಾಂಕರ್ ಎಲ್ಲ ತುಂಬೋಯ್ತು ಗೈಸ್. ನಿಮ್ಮನೆಗೂ ಯಾರಿಗಾದ್ರೂ ಬೇಕಿದ್ರೆ ಹೇಳಿ, ರೆಡಿ ಮಾಡಿಸ್ತೀವಿ. ಹ್ಯಾಂಡಲ್ವುಡ್ ಗೊತ್ತಿಲ್ಲ, ಆದರೆ ನಮ್ಮ ಕರ್ನಾಟಕಕ್ಕೆ ಬೇಕು ಇಂಥ ಪ್ರತಿಭೆಗಳು. ನಮ್ಮ ಕನ್ನಡನ ಬೆಳೆಸೋದಕ್ಕೆ ಬೇಕೇ ಬೇಕಿಂತ ಪ್ರತಿಭೆಗಳು. ಎಲ್ಲೇ ನೀರು ಹರಿದು ಹೋಗ್ತೈತೆ.
ಅಳಿಸ್ಬಿಟ್ಲು ಗೈಸ್, ನನಗೆ ಹೊಡೆದು ಅಳಿಸ್ಬಿಟ್ಟು. ಇಲ್ಲಪ್ಪ, ನಾನು ಅಂತ ಒಳ್ಳೆ ಹುಡುಗಿ ಅಲ್ಲ, ನನಗೆ ಹೊಡಿಯೋಕ್ಕೆ ಬರಲ್ಲ. ಹಂಗಲ್ಲ ಅಂತ ಗೈಸ್. ಯಾಕೆ ಇವತ್ತಲ್ಲ ಐತನ, ಇವತ್ತು ಬಂದ್ಬಿಡ್ಲಿ ನೋಡ್ತೀನಿ. ಅವತ್ತು ಹಂಗೆ ಓಡಿಸ್ಕೊ ಬಂತಲ್ಲ, ಬರಲಿ ನೋಡ್ತೀನಿ ಇವತ್ತು. ಇವಾಗ ಅದಕ್ಕೆ ಬರ್ಸಿ. ನೋಡಿ ಗೈಸ್, ಇರಿಟೇಟ್ ಮಾಡಕ್ ಹೋಗ್ತಾವಳೆ. ಆ ನಾಯಿನ ಝೂಮ್ ಮಾಡೋಣ ಇರಿ. ಆ ನಾಯಿ ನೋಡಿಲ್ಲ ಅಲ್ಲ ನೀವು? ನೋಡಿ ಗೈಸ್, ಇಲ್ಲಿ ಏನು ಮಾಡಲ್ಲ ಓನರ್ ಬರ್ತಾ ಇದ್ದಾರೆ. ಮಾತ್ರ ತೆಗಿಬೇಡ್ರಿ, ತೆಗೆದ್ರೆ ನಾನು ನೋಡಾಕ್ತೀನಿ. ಏನು ಮಾಡಲ್ಲ ಹೇಳೋದು ಗೈಸ್. ಓಪನ್ ಮಾಡಿದ್ರು, ಅಪ್ಪಿ ಅಲ್ಲೇ ಇದು ಮಾಡಿದ್ರು. ಅಕ್ಕ ಎಲ್ಲ ದೌಡು ನೋಡಿ ಅಕ್ಕಂಗೆ ಮೀಟ್ರ್ ಅಪ್ಪ ಗೈಸ್. ಇಲ್ಲಿ ನೋಡಿ ನಮ್ಮ ದೊಡ್ಡ ಮನುಷ್ಯ ಹೆಂಗ್ ನಿಂತವನೆ. ಗೈಸ್ ನೋಡಿದ್ರ ಗೈಸ್, ಪ್ರಾಣಿ ಪ್ರಿಯರು. ಇವಾಗ ನಮ್ಮ ದೊಡ್ಡ ಮನುಷ್ಯ ಹೋಗ್ತಾ ಇದ್ದಾಳೆ. ಹೋಗಮ್ಮ, ಆಲ್ ದ ಬೆಸ್ಟ್. ಹೋಗು ಬೇಗ. ಇಲ್ಲ ಹೋಗಮ್ಮ, ಅಂಕಲ್ ಇಟ್ಕೊಂಡಿದ್ದಾರಲ್ಲ ಗೈಸ್. ಫಸ್ಟ್ ಟೈಮ್ ಅನ್ಸುತ್ತೆ ಅವಳು ಟ್ರೈ ಮಾಡ್ತಾ ಇರೋದು. ಹೋಗಿ ಏನು ಮಾಡೋದು, ಬೇಗ ಹೋಗಿ, ಏನು ಮಾಡೋದು ಹೋಗಿ. ಅಂಕಲ್ ಒಂದ್ಸರಿ ಮುಟ್ತಾಳಂತೆ ಸಿಕ್ಕಾಪಟ್ಟೆ ಎದ್ರಕೊಂಡ್ಬಿಡ್ತಾವಳೆ ಆಕ್ಚುಲಿ. ಆ ನಾಯಿಗೆ ಇವಳು ಹಸುಗೆ ಎದ್ರಕಣಲ್ವಾ ನೀನು? ಇಲ್ಲ, ಮೊನ್ನೆ ನಾನು ನಂದು ಬಾಯ್ ಮನೆಗೆ ಹೋಗೋ ಸಮಯ ಆಯ್ತು. ಅಲ್ಲಿಂದ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ಬಿಟ್ಟು ಬರ್ತಾ ಇದೀವಿ, ಮನೆಗೆ ಹೋಗ್ತಾ ಇದೀವಿ. ಬಾಯ್. ನಮ್ಮಮ್ಮ ಬರುತ್ತೆ ಅಂತ ನಾನು ಕಾಯ್ಕೊಂಡು ಕುತ್ಕೊಂಡೆ ಗೈಸ್. ಇವತ್ತು ದೇವಸ್ಥಾನಕ್ಕೆ ಹೋಗುತ್ತೆ ಅಂತಾನೆ ಮರ್ತೋಗಿದ್ದೀನಿ. ಬಾಯ್. ಹೋಗೋಣ ಮನೆಗೆ, ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಮಾಡೋಣ ಬನ್ನಿ. ಅದು ಬರಲ್ಲ, ಆದರೂ ಏನಾದರೂ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇವಾಗ ಮಾಡ್ತೀನಿ ಗೈಸ್. ಫಸ್ಟು ಕಟ್ ಮಾಡ್ಕೊಂಡ್ಬಿಡ್ಬೇಕು, ಯಾಕಂದರೆ ಅದು ಒಗ್ಗರಣೆ ಮಾಡಬೇಕು. ಅದಕ್ಕೆ ಮಾಡ್ಕೊಳ್ಳೋಣ ಗೈಸ್. ನನಗೂ ಸಾಕಾಗಿದೆ. ನಂಗೆ ಅಳು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದರೆ ನಾನು ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಸುಮ್ಮನೆ ನಾನು ಡ್ರಾಮಾ ಮಾಡ್ತಾ ಇರೋದು ಗೈಸ್. ಆಮೇಲೆ ಟೀಚರ್ ಅನ್ಕೊಬಿಟ್ರಿ ನಾನು ಏನೇನೋ ಡ್ರಾಮಾ. ಕಾಜಲ್ ಹಚ್ಚಿದ್ದೆ, ಹೋಗಿಲ್ಲ ಗೈಸ್. ನಾನು ಕಾಜಲ್ ಈರುಳ್ಳಿ ಹಚ್ಚಿದ್ದೀನಿ ಗೈಸ್. ನಾನು ಇವಾಗ ಟೊಮ್ಯಾಟೊ ಅದು ಬಾಯ್ಲ್ ಆಗಬೇಕು. ನಾನು ಅಷ್ಟೊತ್ತಿಗೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಗೈಸ್. ಒಂದು 5 ಮಿನಿಟ್. ಮೊದಲು ಕರಿಬೇವು, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಎಣ್ಣೆಗೆ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಿಕೊಂಡೆ ಗೈಸ್. ಅದಾದಮೇಲೆ ನಾನು ಅದಕ್ಕೆ ಆನಿಯನ್ ಹಾಕಾದ್ಮೇಲೆ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡ್ಕೊಂಡಿದ್ದ ಟೊಮ್ಯಾಟೊ ರಸಮ್ ಏನಿತ್ತು ಅದನ್ನು ನಾನು ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ಅದು ಫುಲ್ಲು ಕುದ್ಲಿಕ್ಕೆ ಬಿಟ್ಟೆ ಗೈಸ್ ನಾನು. ಅದಾದಮೇಲೆ ಸಾಂಬಾರು ರೆಡಿ. ಊಟ ಮಾಡಿದ್ದು ಕೂಡ ಆಯಿತು. ಇವತ್ತಿನ ವ್ಲಾಗ್ ಹೀಗಿತ್ತು. ನಾಳೆ ಸಿಗೋಣ. ಬಾಯ್ ಗೈಸ್.